ನಮಸ್ಕಾರ. ಅಧ್ಯಾಯ 14. ಶಿವಲೀಲೆಯ ವೀರಭದ್ರ ಉದ್ಭವಕ್ಕೆ ಕಾರಣವು. ಶೋಭಿಸಿತು ಪರಶಿವನ ಬಳಗವು, ಶೋಭಿಸಿತು ತುಂಬುರರ ನಾದ ಸಂಗೀತ, ಶೋಭಿಸಿತು ಭೃಂಗಿಯ ಮಯೂರ ನಾಟ್ಯ, ಶೋಭಿಸಿತು ಶಿವಗಣ ಭೂತಗಣ ಸಮೂಹ, ಶೋಭಿಸಿತು ಮೂಲೋಕ ಸಂಚಾರ ನಾರದರಿಂದ, ಶೋಭಿಸಿತು ದೇವಗಣ ಮಹಾಮುನಿಗಳಿಂದ, ಶೋಭಿಸಿತು ಯಕ್ಷ ನಾಗ ಗಂಧರ್ವರಿಂದ, ಶೋಭಿಸಿತು ಈ ತೆರದಿ ಪರಶಿವನ ಕೈಲಾಸ. ಆಗ ಬಂದನು ದಕ್ಷ ಪ್ರಜಾಪತಿ, ನಿಂದನು ಶಿವ ಕೈಲಾಸದಿ, ನೊಂದನು ತನ್ನನು ಯಾರು ಸ್ವಾಗತಿಸದೇ ಇರಲು, ಕೊಟ್ಟನು ಆಮಂತ್ರಣವು, ಬಿಟ್ಟನು ಕೈಲಾಸದಿ ಶಿವಗೆ, ಸುಟ್ಟನು ದಕ್ಷನ ಗರ್ವವ ಮೆಟ್ಟಿದನ ಶಿರವ. ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಶಿವನ ಲೀಲೆಗೆ ಸಂಬಂಧಿಸಿದ ಅತ್ಯದ್ಭುತವಾಗಿ ನಡೆದ ಘಟನೆಯನ್ನು ಸ್ಕಂದ ಪುರಾಣದಲ್ಲಿ ನಿವೇದಿಸಿದ್ದನ್ನು ಹೇಳಲು ಉದ್ಯುಕ್ತರಾದರು. ಹೇ ಮುನಿ ಋಷಿಗಳೇ, ಗತಿಸಿ ಹೋದ ತ್ರೇತಾಯುಗದಲ್ಲಿ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ದಶಮಿಯಂದು ಕೈಲಾಸದಲ್ಲಿ ಪರಶಿವನ ಸಾನ್ನಿಧ್ಯದಲ್ಲಿ ಶಿವಗಣ, ಭೂತಗಣ, ಗಂಧರ್ವ, ನಾಗ, ಯಕ್ಷ, ಅಷ್ಟ ದಿಕ್ಪಾಲಕರು, ಅಮರಾವತಿಯ ದೇವೇಂದ್ರ, ಗಣಪತಿ, ಷಣ್ಮುಖ, ನಂದಿ, ತ್ರಿಲೋಕ ಸಂಚಾರಿ ನಾರದರು ಶಿವಸಭೆಗೆ ಬಂದು ಸೇರಿ ಶೋಭೆ ತಂದಿದ್ದರು. ಅಂದಿನ ಸಭೆಯಲ್ಲಿ ಗಾನ ಕೇಸರಿ, ಗಾನ ರುವಾರಿಯಾದ ತುಂಬುರರ ಗಾಯನವು, ನಟನ ವಿಭೂಷಣ, ನಾಟ್ಯ ಚಕ್ರವರ್ತಿಯಾಗಿ ಭೃಂಗಿಯ ಮಯೂರ ನಾಟ್ಯ ಬೇರ್ಪಟ್ಟಿದ್ದವು. ಸಭೆಯು ಗೊಂಬೆಗಳ ಸಮೂಹವೇನೋ ಅನ್ನುವಂತೆ ಸುಶ್ರಾವ್ಯವಾಗಿ ಹೊರಹೊಮ್ಮುವ ಗಾಯನಕ್ಕೆ ತಕ್ಕಂತೆ ನಾಟ್ಯ ನಡೆದಿತ್ತು. ಪ್ರೇಕ್ಷಕರ ಕಣ್ಣು ಕಿವಿಗಳು ಬೇರೆ ಏನನ್ನೂ ಗ್ರಹಿಸದೆ ಆ ಸ್ವಾದವನ್ನೇ ಸವಿಯುತ್ತಾ ನಿರ್ಲಿಪ್ತವಾದಾಗ, ಬಾಹ್ಯದಲ್ಲಿ ಏನಾದರೂ ನಡೆದರೆ ಅದು ಗೊತ್ತಾಗದಷ್ಟು ದೇವ ಸಮೂಹ ಶಿವಗೀತೆಯನ್ನು ಆಲಿಸುತ್ತಾ ತನ್ಮಯವಾಗಿತ್ತು. ದೇವಾದಿದೇವನಾದ ಪರಶಿವನು ಸತಿ ದಾಕ್ಷಾಯಿಣಿಯೊಂದಿಗೆ ಹಸನ್ಮುಖಿಯಾಗಿ ನೃತ್ಯ ಸಂಗೀತ ನೋಡುತ್ತಾ ಮೈಮರೆತು ಕುಳಿತಿರುವಾಗ, ಜಗಜ್ಜನನಿಯಾದ ಪರಶಿವನ ಸತಿಯಾದ ದಾಕ್ಷಾಯಿಣಿಯ ತಂದೆ ದಕ್ಷ ಪ್ರಜಾಪತಿಯು ಹಿರಿಯ ಮಗಳ ಪತಿಯಾದ ಶಿವನ ಕೈಲಾಸಕ್ಕೆ ಬಹು ಅಟ್ಟಹಾಸದಿಂದ ಶಿವನ ಸಂಗೀತ ಸಭೆಯನ್ನು ಪ್ರವೇಶಿಸಿದನು. ದಕ್ಷ ಪ್ರಜಾಪತಿಯು ಬಂದುದನ್ನು ತುಂಬಿದ ಸಭೆಯಲ್ಲಿ ಯಾರೂ ಗಮನಿಸಲಿಲ್ಲ. ಭೃಂಗಿಯ ನೃತ್ಯಕ್ಕೆ ತಾಳ ಹಾಕುತ್ತಾ ತಲೆದೂಗುತ್ತಾ ಕುಳಿತಿದ್ದರು. ತುಂಬಿದ ಸಭೆಯನ್ನು ಒಂದು ಸಲ ವೀಕ್ಷಿಸಿ ಯಾರು ತನ್ನತ್ತ ಗಮನಿಸದಿದ್ದಾಗ, ಅವಮಾನ, ಹೇಯ ಅವಮಾನ, ಕೈಲಾಸದ ಅಧಿಪತಿ ಶಿವನ ಮಾವನನಾದ ನನಗೆ ಈ ರೀತಿ ಅವಮಾನವೇ? ಮಗಳನ್ನು ಕೊಟ್ಟು ಮದುವೆ ಮಾಡಿದ ಮಾವನಿಗೆ ಈ ತರಹದ ಅವಮಾನವೇ? ಬೂದಿ ಬಡಕನಾದ ಸುಡುಗಾಡ ವಾಸವಾಗಿದ್ದ ಇವನಿಗೆಷ್ಟು ಸೊಕ್ಕು? ಮಗಳನ್ನು ಕೊಟ್ಟು ಮಾವನು ಮನೆಗೆ ಬಂದನೆಂದು ಸಂತೋಷದಿಂದ ಸ್ವಾಗತಿಸುವುದನ್ನು ಬಿಟ್ಟು ನೋಡಿಯೂ ನೋಡದವರಂತೆ ಅಟ್ಟಹಾಸದಿಂದ ಕುಳಿತ ಈ ಹುಂಬ ಶಂಕರನಿಗೆ ತಕ್ಕ ಪಾಠ ಕಲಿಸುವೆ. ಅಳಿಯನು ಎಷ್ಟಾದರೂ ಹೊರಗಿನವನು. ನನ್ನ ಹೊಟ್ಟೆಯ ಮಗಳೇ ಆದ ದಾಕ್ಷಾಯಿಣಿಯು ಕೂಡ ಗಂಡನಂತೆ ಮದವೇರಿ ಕಂಡರೂ ಕಾಣದಂತೆ ಕುಳಿತ ಈಕೆಗೆ ಒಳ್ಳೆ ಪಾಠ ಕಲಿಸುವೆ. ಆದಷ್ಟು ಬೇಗ ಸೊಕ್ಕಿನ ಕೈಲಾಸವಾಸಿ ಶಿವ ದಾಕ್ಷಾಯಿಣಿಯರಿಗೂ ಒಳ್ಳೆ ಬಿಸಿ ಮುಟ್ಟಿಸಿ ನನಗಾದ ಈ ಅವಮಾನದ ಸೇಡನ್ನು ತೀರಿಸಿಕೊಳ್ಳದಿದ್ದರೆ ದೇವಾದಿದೇವರಿಗೆ ಮಾವನಾಗಿ ಯಾಕೆ ಇರಬೇಕು ಎಂದು ಹೂಂಕರಿಸುತ್ತಾ ಸಿಟ್ಟಿನಿಂದ ನೆಲವನ್ನು ಕಾಲಿನಿಂದ ಅಪ್ಪಳಿಸುತ್ತಾ ಮರಳಿ ಹೋದನು. ದಕ್ಷ ಪ್ರಜಾಪತಿಯು ಶಿವನ ಸಭೆಗೆ ಬಂದುದು, ಶಿವ ದಾಕ್ಷಾಯಿಣಿಯರಿಗೂ ನಿಂದಿಸಿದುದು ಅಪಮಾನವಾಯಿತೆಂದು ವಿಷ ಕಾರುತ್ತಾ ಹೊರಟದು ಶಿವಲೀಲಾ ವಿನೋದದಿಂದ ಅಲ್ಲಿ ನೆರೆದ ಸಭಿಕರಿಗೂ ಗೊತ್ತಾಗದೇ ಹೋಯಿತು. ಎಲ್ಲರೂ ಶಿವಲೀಲೆಯ ಮಾಯಾಲೋಕದಲ್ಲಿ ತಲ್ಲೀನರಾಗಿದ್ದರು. ದಕ್ಷ ಪ್ರಜಾಪತಿಯು ಬಹು ಸಿಟ್ಟಿನಿಂದ ಶಿವನು ತನಗೆ ತೋರಿದ ಅಟ್ಟಹಾಸವನ್ನು ಮುರಿಯದೆ ಬಿಡೆನು ಎಂದು ಶಿವನನ್ನೇ ನಂಬಿದ ಎಲ್ಲರನ್ನೂ ಹಾಗೂ ಕೈಲಾಸವನ್ನು ಸುಟ್ಟು ಸೂರೆ ಮಾಡುವೆ ಅನ್ನುತ್ತಾ ಶಿವನ ನಾಶಕ್ಕಾಗಿ ವಿಶ್ವದಲ್ಲಿಯೇ ಯಾರೂ ಮಾಡದ, ಹಿಂದೆಯೂ ಮಾಡಿರದ, ಮುಂದೆಯೂ ಮಾಡದಂತ ಬಹುದೊಡ್ಡ ಯಜ್ಞವನ್ನು ಹೂಡಲು ನಿಶ್ಚಯಿಸಿದನು. ದಕ್ಷ ಪ್ರಜಾಪತಿಯು ಯಜ್ಞನ ಮಂಟಪಕ್ಕಾಗಿ ವಿಶಾಲವಾದ ಮಂಟಪವನ್ನು ಬಹು ಸುಂದರವಾಗಿ ನಿರ್ಮಿಸಿ ಮಧ್ಯದಲ್ಲಿ ಎತ್ತರದ ಜಗುಲಿ ನಿರ್ಮಿಸಿ ಯಜ್ಞಕ್ಕಾಗಿ ಮೇಲ್ತರದ ಯಜ್ಞಕುಂಡವನ್ನು ನಿರ್ಮಿಸಿದ್ದನು. ಯಜ್ಞ ನಡೆಸಲು ಋಷಿಗಳಿಗಾಗಿ ಪ್ರತ್ಯೇಕ ಆಸನಗಳನ್ನು, ದೇವತೆಗಳಿಗೆ ಬೇರೆ ಆಸನಗಳ ವ್ಯವಸ್ಥೆ ಮಾಡಿಸಿದ್ದನು. ವಿಷ್ಣು ಬ್ರಹ್ಮರಿಗಾಗಿಯೂ ದೇವೇಂದ್ರ ಅಷ್ಟ ದಿಕ್ಪಾಲಕರಿಗಾಗಿಯೂ ಅವರವರಿಗೆ ತಕ್ಕಂತೆ ಉಚಿತಾಸನಗಳ ವ್ಯವಸ್ಥೆ ಮಾಡಿ ದೇವಾದಿದೇವನಾದ ಶಿವನಿಗೆ ಯಾವ ಆಸನದ ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಇದನ್ನು ನೋಡಿ ಶ್ರೀ ವಿಷ್ಣು ಬ್ರಹ್ಮರು ತಮ್ಮಲ್ಲಿ ಮಾತನಾಡಿಕೊಂಡು ಏನೋ ಒಂದು ಅಘಟಿತ ಘಟನೆ ನಡೆಯಲಿದೆ ಎಂದು ಸುಮ್ಮನಾಗಿದ್ದರು. ಯಜ್ಞ ಮಂಟಪದ ಕೇಂದ್ರ ಸ್ಥಾನದಲ್ಲಿ ದೀಕ್ಷಾಬದ್ಧನಾಗಿ ಕುಳಿತು ದಕ್ಷ ಪ್ರಜಾಪತಿಯು ಎಲ್ಲ ದೇವತೆಗಳನ್ನು, ಋಷಿಗಳನ್ನು ಪೂಜಿಸಿ ಪ್ರತಿಯೊಬ್ಬ ದೇವತೆ ಹೆಸರು ಹೇಳಿ ಹವಿಸ್ಸನ್ನು ಯಜ್ಞ ಕುಂಡದಲ್ಲಿ ಹಾಕುತ್ತಿದ್ದನು.
ಯಜ್ಞಕುಂಡದಲ್ಲಿಯ ಅಗ್ನಿಯು ಹೊಗೆ ಕಾರುತ್ತಾ ಉರಿಯ ಕೆನ್ನಾಲಿಗೆಗಳನ್ನು ಸುತ್ತಲೂ ಪಸರಿಸುತ್ತಿದ್ದನು. ಭೂಲೋಕ, ನಾಗಲೋಕ, ಪಾತಾಳ ಲೋಕಗಳ ಅತಿರಥ ಮಹಾರಥರಾದ ರಾಜ ಮಹಾರಾಜರಿಗೆ ದಕ್ಷ ಪ್ರಜಾಪತಿಯು ತಾನು ನಡೆಸುವ ಯಜ್ಞಕ್ಕೆ ಬರಬೇಕೆಂದು ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸಿಕೊಟ್ಟಿದ್ದನು. ಯಜ್ಞ ಮಂಟಪದಲ್ಲಿ ಆಸೀನರಾದ ಎಲ್ಲ ಲೋಕಗಳ ಅಧಿಪತಿಗಳು ಅಲ್ಲಿ ಉಚಿತಾಸನಗಳಲ್ಲಿ ಕುಳಿತು ಸುಧಾಪಾನ ಮಾಡುತ್ತಾ ಉಭಯತರು ತಮ್ಮ ತಮ್ಮಲ್ಲಿ ಹರಟೆ ಹೊಡೆಯುತ್ತಾ ಕುಳಿತಿದ್ದರು. ಎಲ್ಲರಿಗೂ ಅಧಿಪತಿಯಾದ ಕೈಲಾಸ ಪರಶಿವ, ಶಿವನ ಸತಿ ಕರುಣಾಮಯಿಯಾದ ದಾಕ್ಷಾಯಿಣಿಯರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು. ಇದನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದ ಸರ್ವ ಲೋಕಗಳ ಸಂಚಾರಿ ನಾರದ ಮಹಾಮುನಿಗಳು ಶಿವಲೋಕವಾದ ಕೈಲಾಸಕ್ಕೆ ಬಂದು ನೋಡಲಾಗಿ ಶಿವಪಾರ್ವತಿಯರು ಏನೂ ಅರಿಯದೆ ತಮ್ಮ ಕಾರ್ಯದಲ್ಲಿ ಮೌನವಾಗಿದ್ದಾರೆ. ಪರಶಿವನಿಗೆ ದಕ್ಷ ಪ್ರಜಾಪತಿಯ ಎಲ್ಲ ಕುಹಕಗಳು ಯಜ್ಞದ ಭಾಗಕ್ಕೆ ಶಿವನ ಪಾಲಿನ ಹವಿಸ್ಸು ಹಾಕದೆ ಶಿವನಿಗೆ ಅಮಂಗಲ ಮಾಡ ಹೊರಟಿದ್ದು ಗೊತ್ತಿದ್ದು ಅರಿಯದವರಂತೆ ನಿಜ ಧ್ಯಾನದಲ್ಲಿ ಮೈಮರೆತಿದ್ದರು. ನಾರದ ಮುನಿಗಳು ಬಂದು, ಮಾತಾ, ದೇವಮಾತಾ, ನಿಮ್ಮ ತಂದೆಯವರಾದ ದಕ್ಷ ಪ್ರಜಾಪತಿಯು ಭವ್ಯವಾದ ಮಂಟಪದಲ್ಲಿ ಋಷಿ ಮುನಿಗಳ ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಅಷ್ಟ ದಿಕ್ಪಾಲಕ ದೇವಾನುದೇವತೆಗಳ ಸಮ್ಮುಖದಲ್ಲಿ ಯಜ್ಞ ಪ್ರಾರಂಭಿಸಿದ್ದಾರೆ. ನಿಮಗೆ ಆಮಂತ್ರಣ ಬಂದಿಲ್ಲವೇ ತಾಯಿ? ಒಂದು ವೇಳೆ ಕೆಲಸಗಳ ಮಧ್ಯದಲ್ಲಿ ಮರೆತು ಹೋಗಿದೆಯೇನೋ? ತವರು ಮನೆಯ ಅದರಲ್ಲಿಯೂ ತಂದೆಯ ಕಾರ್ಯವೆಂದಾಗ ಮೀನಾಮೇಷ ಮಾಡದೆ ನೀವು ಅಲ್ಲಿ ವಿಜೃಂಭಿಸಿ ತಂದೆಯ ಯಜ್ಞ ಕಾರ್ಯಕ್ಕೆ ಶೋಭೆ ತರುವುದು ನಿಮ್ಮ ಕರ್ತವ್ಯವಲ್ಲವೇ ಎನ್ನಲು ಮಾತಾ ದಾಕ್ಷಾಯಿಣಿಯು ಪತಿಯನ್ನುದ್ದೇಶಿಸಿ, ಹೇ ಜಗದ್ರಕ್ಷಕ, ಹೇ ಶಿವ ಶಂಕರ, ಹೇ ಪತಿ ಪರಮೇಶ್ವರ, ನಮ್ಮ ತಂದೆಯು ಹೀಗೇಕೆ ಮಾಡಿದರು? ಹಿರಿಯ ಮಗಳು, ಹಿರಿಯ ಅಳೆಯಂದಿರಾದ ನಿಮಗೆ ಮೊದಲನೇ ಆಮಂತ್ರಣ ಪತ್ರ ಬರೆಯಬೇಕಿತ್ತು. ಯಾಕೆ ಬರೆಯಲಿಲ್ಲ? ನಾವಾದರೂ ಅಂಥ ಅಪರಾಧವೇನು ಮಾಡಿರುವೆವು? ನಮ್ಮಗಳ ಮೇಲೆ ಏಕೆ ಉದಾಸೀನ ಭಾವನೆ ತಾಳಿದ್ದಾರೆ ಎಂದು ಗೊತ್ತಾಗದು. ಕಾರಣ ಅವರು ಆಮಂತ್ರಣ ಕಳುಹಿಸಿಲ್ಲವೆಂದು ನಾವು ಹೋಗುವುದನ್ನು ನಿಲ್ಲಿಸಬಾರದು. ಹೇ ದೇವ, ನಮ್ಮ ಪುತ್ರರನ್ನೊಡಗೂಡಿ ಹಿಂದೆ ಈಗಲೇ ನನ್ನ ತವರು ಮನೆಯತ್ತ ಪಯಣ ಏರ್ಪಾಟು ಮಾಡೋಣವೇ ಎಂದು ದೀನಭಾವದಿಂದ ಬೇಡಿಕೊಂಡಳು. ಆಗ ಶಾಂತಮೂರ್ತಿಯಾದ ಪರಶಿವನು ಮಮತೆಯ ಮಡಿಯತ್ತ ಶಾಂತ ಚಿತ್ತರಾಗಿ ನೋಡುತ್ತಾ, ಹೇ ಪ್ರಿಯವಲ್ಲಭೆ, ಕುಟಿಲ ಸ್ವಭಾವದ ನಿನ್ನ ತಂದೆಯು ನಮ್ಮನ್ನು ನಿಂದಿಸಬೇಕೆಂದು ಯಜ್ಞದಲ್ಲಿ ನನ್ನ ಭಾಗದ ಹವಿಸ್ಸನ್ನು ಹಾಕದೆ ನನ್ನ ತೇಜಸ್ಸಿಗೆ ಮಂಕು ತರಬೇಕೆಂದು ಮಾರಕವಾದ ಯಜ್ಞವನ್ನು ಹೂಡಿದ್ದಾನೆ. ಆದ್ದರಿಂದ ನಾವು ಅಲ್ಲಿಗೆ ಹೋಗುವುದು ಬೇಡ ಎಂದು ಹೇಳಲು ನಾರದರು ನಡುವೆ ಬಾಯಿ ಹಾಕಿ, ಅಮ್ಮ ಜಗಜ್ಜನನಿ, ಪತಿಯ ಮನೆಯಲ್ಲಿರುವ ಸತಿಯರಿಗೆಲ್ಲ ಅವರವರ ತವರು ಮನೆಯ ಅಭಿಮಾನ ಹೇಳುತ್ತಿರದು. ತಂದೆ ತಾಯಿಯರು, ಸಹೋದರ ಸಹೋದರಿಯರು ಕೂಡಿ ಆಚರಿಸುವ ಕಾರ್ಯಗಳಲ್ಲಿ ಭಾಗಿಯಾಗಿ ಆ ಶುಭ ಕಾರ್ಯ ಮಾಡಿದ ಆನಂದ ಸಂತೋಷ ಕುರಿತು ಹೇಳಲು ಯಾರಿಂದಲೂ ಆಗದು. ತಾಯಿ, ತಂದೆಯ ಮನೆಯ ಶುಭ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳು ತರತರಹದ ಬಟ್ಟೆ ಧರಿಸಿ ಆಭರಣಗಳಿಂದ ಅಲಂಕೃತರಾಗಿ ಮುಡಿ ತುಂಬ ಘಮಘಮಿಸುವ ಪುಷ್ಪಗಳ ಮಾಲೆ ಧರಿಸಿ ಅರಿಶಿನ ಕುಂಕುಮ ಭೂಷಿತರಾಗಿ ಓಡಾಡುವುದನ್ನು ನೋಡಿದವರೇ ಪುಣ್ಯವಂತರು. ತಾಯಿ, ಆಮಂತ್ರಣವಿಲ್ಲದ ಮಾತ್ರಕ್ಕೆ ಬಿಡುವುದು ಅಥವಾ ಹೋಗುವುದು ನಿಮಗೆ ಬಿಟ್ಟಿದ್ದು. ತಾಯಿ, ಜೈ ಶಿವಶಂಕರ, ಶಿವ ಶಿವ ಹರ ಹರ ಮಹಾದೇವ ಎಂದು ಹೇಳಿ ಮಾತಾಪಿತರಾದ ದಾಕ್ಷಾಯಿಣಿ ಪರಶಿವನಿಗೆ ನಮಿಸಿ ಅವರಿಂದ ಅಪ್ಪಣೆ ಪಡೆದು ತಮ್ಮ ಸಂಚಾರ ಬೆಳೆಸಿದರು. ನಾರದರ ನುಡಿಯಿಂದ ಉತ್ತೇಜಿತಳಾದ ದಾಕ್ಷಾಯಿಣಿಯು ತಂದೆಯ ಮನೆಗೆ ಹೋಗಲು ಬಹು ಉತ್ಸುಕಳಾದಳು. ಶಿವನನ್ನು ಕುರಿತು, ಹೇ ದೀನ ಬಂಧು ದಯಾಕರನೆ, ನನಗೆ ತವರು ಮನೆಗೆ ಹೋಗಲು ಅನುಮತಿಯನ್ನು ಕೊಡು. ನನ್ನೊಂದಿಗೆ ಅಂಗರಕ್ಷಕರಾಗಿ ನಂದಿಯನ್ನು, ಶಿವಗಣ ಭೂತಗಣಗಳ ಸಮೂಹವನ್ನು ಕಳುಹಿಸಿಕೊಡಬೇಕೆಂದು ಪರಿಪರಿಯಿಂದ ಬೇಡಿಕೊಂಡಳು. ಆಗ ಶಿವನು, ಪ್ರಿಯವದನೆ, ನಿನ್ನ ತವರು ಮನೆಗೆ ನೀನು ಹೋಗಲು ನನ್ನದೇನು ತಡೆಯಿಲ್ಲ. ಆದರೆ ಈ ಸಮಯದಲ್ಲಿ ನೀನು ಛಲ ಹಿಡಿದು ಹೋಗುವುದು ನಿನಗೆ ಒಳ್ಳೆಯದಲ್ಲ. ಅಲ್ಲಿ ನಿನಗೆ ನಿನ್ನ ಸಹೋದರಿಯರ ಎದುರಿನಲ್ಲಿ ಕೂಡಿದ ದೇವಗಣ ಹಾಗೂ ಇತರರ ಸಮ್ಮುಖದಲ್ಲಿ ನಿನಗೇನಾದರೂ ಅವಹೇಳನವಾಗಲಿ ಅಥವಾ ಅಹಿತಕರ ಘಟನೆಗಳೇನಾದರೂ ಜರುಗಿದರೆ ನಿನ್ನ ಪಿತನು ಬಹುದೊಡ್ಡ ದಂಡ ತೆತ್ತಬೇಕಾದೀತು. ಎಚ್ಚರ, ಬಹು ಎಚ್ಚರ ಹೇಳಿ ನೆಚ್ಚಿನ ಬಂಟ ನಂದಿಯನ್ನು ಕರೆದು ನಿಮ್ಮ ತಾಯಿಯನ್ನು ಎಚ್ಚರ ವಹಿಸಿ ಕರೆದುಕೊಂಡು ಹೋಗಿ ಅಲ್ಲಿ ಏನಾದರೂ ಅಹಿತ ನಡೆದರೆ ನೀವೇ ನಿರ್ಧರಿಸದೆ ಕೆಲವರು ಅಲ್ಲಿ ಉಳಿದು ಕೆಲವರು ಬಂದು ಭಿನ್ನವಿಸಬೇಕೆಂದು ಅಪ್ಪಣೆ ಮಾಡಿ ಕಳುಹಿಸಿಕೊಟ್ಟನು. ಜಗದಂಬೆ ಪತಿಯ ಪಾದಗಳಿಗೆ ವಂದಿಸಿ ಲಘು ಬಗೆಯಿಂದ ಸಿಂಗರಿಸಿಕೊಂಡು ಪ್ರಸನ್ನವದನೆಯಾಗಿ ನಂದಿ ಆರೂಢಳಾಗಿ ಶಿವಗಣ ಭೂತಗಣಗಳನ್ನು ಸಂಗಡ ಕರೆದುಕೊಂಡು ಸುಖ ಸಂತೋಷದ ಕನಸುಗಳನ್ನು ಕಾಣುತ್ತಾ ಸಡಗರದಿಂದ ತವರ ಮನೆಗೆ ಬಂದಳು. ಅಲ್ಲಿ ಶಿವನಿಲ್ಲದ, ಮಾತಾ ಜಗದಂಬಳಾದ ದಾಕ್ಷಾಯಿಣಿಯರಿಲ್ಲದ ಯಜ್ಞ ಮಂಟಪ ಬಿಕೋ ಅನ್ನುತ್ತಿತ್ತು.
ಶಿವನ ಅನುಪಸ್ಥಿತಿಯಲ್ಲಿ ಸತಿ ದಾಕ್ಷಾಯಿಣಿ ಬಂದಿರುವುದು ಅಲ್ಲಿ ನೆರೆದ ಎಲ್ಲ ದೇವಾನುದೇವತೆಗಳಿಗೂ ಆನಂದವಾಗಿ ಜಯ ಜಗದಂಬೆ, ಜಯ ಅಂಬೆ, ಮಾತಾ ದಾಕ್ಷಾಯಿಣಿ, ಉಘೆ ಉಘೆ ಎಂದು ಹರ್ಷೋದ್ಗಾರ ಮಾಡಿದರು. ಆಸೀನರಾದ ಬ್ರಹ್ಮ ಶ್ರೀಹರಿ ಆಸನದಿಂದೆದ್ದು ಬಂದು ಜಗದಂಬೆಯನ್ನು ಆನಂದದಿಂದ ಬರಮಾಡಿಕೊಂಡರು. ಇದರಿಂದ ಪುಳಕಿತರಾದ ದಾಕ್ಷಾಯಿಣಿಯು ತನ್ನ ತಂದೆ ತಾಯಿಯರು ಇರುವಲ್ಲಿಗೆ ಹೋದಳು. ಹಿರಿಮಗಳು ಬಂದಳೆಂದು ಹರ್ಷದಿಂದ ಹಿಗ್ಗಿ ಸ್ವಾಗತಿಸಿದೆ. ಬೂದಿ ಬಡುಕನ ಹೆಂಡತಿಗೆ ಯಾರು ಆಮಂತ್ರಣ ಕೊಟ್ಟರು ಎಂದು ಆ ಸ್ಥಳ ಬಿಟ್ಟು ಹೊರ ನಡೆದರು. ಅಷ್ಟರಲ್ಲಿಯೇ ಇವರ ಎರಡನೆಯ ಮಗಳು ಬರಲು ಆಕೆಗೆ ಕಾಲಿಗೆ ನೀರು ಕೊಟ್ಟು ಕೈ ಹಿಡಿದು ಮನೆಯ ಒಳಗೆ ಕರೆತಂದು ಕುಡಿಯಲು ಪನ್ನೀರು, ಬೆಲ್ಲದ ಅಚ್ಚ ಕೊಟ್ಟರು. ಇದನ್ನು ನೋಡಿದ ಜಗಜ್ಜನನಿ ಮಾತಾ ದಾಕ್ಷಾಯಿಣಿಯು ಸಿಟ್ಟಿಗೆದ್ದು ಬಹುಕೋಪದಿಂದ ತನ್ನ ಹಾಗೂ ಪರಶಿವನ ತೇಜೋವಧೆ ಮಾಡಬೇಕು ಎಂದು ಆ ಯಜ್ಞದ ಆಟ ಹೂಡಿದ್ದಾರೆ. ಇದೆಲ್ಲವನ್ನು ತಿಳಿದ ನನ್ನ ಪತಿಯು ತವರಿಗೆ ಹೋಗಬೇಡವೆಂದು ಹೇಳಿದರು. ಗಂಡನ ಮಾತನ್ನು ಮೀರಿ ತವರಿಗೆ ಬಂದುದು ಬಹಳ ತಪ್ಪಾಯಿತು. ಯಾವ ಮುಖದಿಂದ ವಾಪಸ್ಸು ಪತಿಯ ಮನೆಗೆ ಹೋಗಲಿ? ಬಹುತಾಪದಿಂದ ಅತ್ತ ಇತ್ತ ಶತಪಥ ಹತ್ತಿದಳು. ಭೂತಗಣ ಶಿವಗಣಗಳು ಸಿಟ್ಟಿನಿಂದ ಏನು ಮಾಡೋಣ ಮಾತೆ, ಬೇಗ ಅಪ್ಪಣೆ ಕೊಡು ಎಂದು ಭಿನ್ನವಿಸಿಕೊಂಡರು. ಇಲ್ಲಿಯವರೆಗೂ ಸುಮ್ಮನೆ ಇದ್ದ ನಂದಿ ಕಾಲು ಕೆದರಿ ಬಾಲ ಎತ್ತಿ ಡುರುಕಿ ಹೊಡೆದು ತಲೆ ಅಲ್ಲಾಡಿಸಿದಾಗ ಅಲ್ಲೋಲ ಕಲ್ಲೋಲವಾಯಿತು. ಡುರುಕಿಯ ನಾದಕ್ಕೆ ಭೂಮಿ ನಡುಗಿತು. ಮೋಡಗಳು ಹರಿದಾಡಿ ಕಾಲು ಕೆದರಿದ ಧೂಳು ಇಡೀ ಯಜ್ಞ ಮಂಟಪ ತುಂಬ ವ್ಯಾಪಿಸಿ ನೆರೆದಿದ್ದವರು ಉಸಿರಾಡಲು ಬಹಳ ಕಷ್ಟವಾಗಿ ಮೂಗು ಮುಚ್ಚಿಕೊಂಡರು. ಬಾಲ ಜಾಡಿಸಿದ ರಭಸಕ್ಕೆ ಚಪ್ಪರದ ಕಂಬಗಳು ಸಡಿಲಾಗಿ ಹಾಕಿದ ಮಂಟಪ ಮುರಿದು ಬೀಳುವಂತೆ ಆಯಿತು. ನೆರೆದ ದೇವಗಣ ಸಮೂಹ ದಕ್ಷ ಪ್ರಜಾಪತಿಯು ಮಾಡಿದ ಅವಮಾನಕ್ಕೆ ಎಂಥ ಅನರ್ಥ ಕಾದಿದೆಯೋ ಎಂದು ಯಾರು ಬಲ್ಲರು ಎಂದು ಕೈಯಲ್ಲಿ ಜೀವ ಹಿಡಿದು ಶಿವ ಶಿವ ಹರ ಹರ ಮಹಾದೇವ ಎಂದು ಜಯಘೋಷ ಮಾಡುತ್ತಾ ಕುಳಿತಿರಲು ನನ್ನಿಂದ ನನ್ನ ಪತಿಗೆ ಯಾವ ತರಹದ ಅಪಮಾನವಾಗಬಾರದು. ಪತಿ ಮಾತು ಮೀರಿ ಬಂದ ಸತಿಗೆ ಸದ್ಗತಿ ಇಲ್ಲವೆಂದು ಮನದಲ್ಲಿ ನಿಶ್ಚಯಿಸಿ ತನ್ನ ತಂದೆಯು ನಿರ್ಮಿಸಿದ ಯಜ್ಞಕುಂಡದಲ್ಲಿ ಜೈ ಶಿವಶಂಕರ ಎಂದವಳೆ ಹಾರಿಕೊಂಡಳು. ಮಾತಾ ದಾಕ್ಷಾಯಿಣಿಯು ಅಗ್ನಿಯಲ್ಲಿ ಜಿಗಿದುದನ್ನು ನೋಡಿದ ದೇವಸಮೂಹ ಭೂಲೋಕ, ಪಾತಾಳ, ಯಕ್ಷ, ಗಂಧರ್ವರಾದಿಯಾಗಿ ಭಯದಿಂದ ಗಡಗಡನೆ ನಡುಗುತ್ತಾ ಬೆರಗು ಗಣ್ಣಿನಿಂದ ನೋಡುತ್ತಾ ಮುಂದೇನು ಕಾದಿದೆಯೋ ಎಂದು ಇದರಿಂದ ದಕ್ಷ ಪ್ರಜಾಪತಿಗೆ ಭಾರೀ ಕಂಟಕವೊಂದು ಬರುವುದಂತೂ ಖಂಡಿತವೆಂದು ತಮ್ಮ ತಮ್ಮಲ್ಲಿ ಮಾತನಾಡುತ್ತಾ ಎಲ್ಲರೂ ತಮ್ಮ ತಮ್ಮ ಆಸನಗಳಿಂದ ಎದ್ದು ನಿಂತರು. ನಂದಿ, ಶಿವಗಣ, ಭೂತಗಣಗಳು ತಾಪದಿಂದ ಹಲ್ಲುಗಳನ್ನು ಕಟಕಟನೆ ಕಡಿಯುತ್ತಾ ತಮ್ಮ ತಾಯಿ ಜಗದಂಬೆ ಹಾರಿದ ಅಗ್ನಿಕುಂಡದಲ್ಲಿ ದುಷ್ಟ ದಕ್ಷನನ್ನು ತುಂಡು ತುಂಡು ಮಾಡಿ ಚೆಲ್ಲಬೇಕೆಂದರು. ಆದರೆ ತನ್ನೊಡೆಯ ಶಿವನಪ್ಪಣೆ ಇಲ್ಲದೆ ಮಾಡುವುದು ಉಚಿತವಿಲ್ಲವೆಂದು ನಿರ್ಧರಿಸಿ ಕೈಲಾಸಕ್ಕೆ ಹೋಗಿ ಅಲ್ಲಿ ನಡೆದ ಘಟನೆಯನ್ನು ನಿವೇದಿಸಿಕೊಂಡರು. ಶಾಂತ ಸ್ವಭಾವದ ಶಿವನು ತನ್ನ ಸತಿ ದಾಕ್ಷಾಯಿಣಿಯು ನೊಂದು ಅಗ್ನಿಗಾಹುತಿಯಾದ ನುಡಿ ಕೇಳಿ ಕೆರಳಿದನು. ತಾಪದಿಂದ ಉಸಿರು ಬಿಸಿಯಾಗಿ ಬೆಂಕಿ ಗಾಳಿಯಂತೆ ವಿಶ್ವ ವ್ಯಾಪಿಸಿತು. ಕ್ರೋಧದಿ ಮೈ ಕೊಡವಿದಾಗ ಭೂಮಿ ನಡುಗಿ ಗಿರಿ ಪರ್ವತಗಳು ಗಡಗಡನೆ ನಡುಗಿದವು. ಸಪ್ತ ಸಾಗರಗಳು ಬೋರ್ಗರೆದು ಉಕ್ಕಿ ಪರ್ವತದೆತ್ತರ ತೆರೆಗಳಿಂದ ದಂಡೆಗೆ ಬಂದು ಅಪ್ಪಳಿಸಿದವು. ಸಾಗರದ ತಳದಲ್ಲಿದ್ದ ಆಮೆ, ತಿಮಿಂಗಿಲು, ಮೀನು, ಮೊಸಳೆ ಇತರ 12 ಕೋಟಿ ಜಲ ಜೀವರಾಶಿಗಳು ನಭೋಮಂಡಲಕ್ಕೆ ಜಿಗಿದು ಪಟಪಟನೆ ಬಿದ್ದವು. ಉಗ್ರ ಅತ್ಯುಗ್ರನಾದ ಶಿವನು ಆಸನದಿಂದ ಎದ್ದು ನಿಂತು ತನ್ನ ಟೊಂಕಕ್ಕೆ ಕೈಗಳನ್ನು ಹಚ್ಚಿ ತಲೆಯನ್ನು ಕೊಡವಿದಾಗ ಶಿವನ ಕೆಂಜಡೆಯು ಬಿಚ್ಚಿ ಚದುರಿದಾಗ ಗಕ್ಕನೆ ವೀರಭದ್ರನು ಜನಿಸಿ ಬಂದನು. ಚಲು ವೀರಭದ್ರನು ಹುಟ್ಟಿದಾಗಲೇ ವಜ್ರಕಾಶಿ ತೊಟ್ಟು ವೀರಗಾಸಿ ಹಾಕಿಕೊಂಡು ಕೇಕೆ ಹಾಕುತ್ತಾ ತನ್ನಾರು ಕರಗಳಲ್ಲಿ ಗಂಡಗತ್ತರಿ, ಖಡ್ಗ, ತ್ರಿಶೂಲ, ಬಿಲ್ಲುಬಾಣ, ಡಮರುಗ, ಡಾಲು, ಈಟಿ ಹಿಡಿದು ಪ್ರಳಯ ರುದ್ರನಾದ ಶಿವನಿಗೆ ಸಮನಾದ ಶೌರ್ಯದಿಂದ ಕೋಟಿ ಸೂರ್ಯರ ತೇಜದಿಂದ ಶಿವನೆದುರು ಪ್ರಕಟಗೊಂಡು ಹೇ ಜನಕ, ಹೇಳು ಅದಾವ ಆಪತ್ತು ಪ್ರಾಪ್ತವಾಗಿದೆ, ಅಪ್ಪಣೆ ಕೊಡು ಎನ್ನಲು ವರ್ಣನಾತೀತ ಸಿಟ್ಟಿನ ಶಿವನನ್ನು ಮಹಾಪ್ರಳಯ ಕರ್ತೃವಾದ ಜನಕನ ಇಂಗಿತಾರ್ಥವನ್ನು ತಿಳಿದು 25 ಕೋಟಿ ಶಿವಗಣ, 25 ಕೋಟಿ ಭೂತಗಣ, 25 ಕೋಟಿ ಶಿವಚರರನ್ನು ತನ್ನ ಸಂಗಡ ಬರುವಂತೆ ಆಜ್ಞಾಪಿಸಿ ಶಿವನನ್ನು ಮನದಲ್ಲಿ ಧ್ಯಾನಿಸಿ ಜೈ ಶಿವಶಂಕರ ಎಂದು ಗರ್ಜಿಸಿ ಮನೋವೇಗದೊಂದಿಗೆ ದಕ್ಷ ನಿರ್ಮಿಸಿದ ಯಜ್ಞ ಮಂಟಪಕ್ಕೆ ಹಾರಿದನು. ಶ್ರೀ ವೀರಭದ್ರನ ನೆಗೆತದಿಂದ ಪೃಥ್ವಿಯು ತನ್ನ ಗತಿಯನ್ನು ಬಿಟ್ಟು ಆಧಾರ ತಪ್ಪಿ ಬೊಗರಿಯಂತೆ ಗಿರ್ ಎಂದು ತಿರುಗಹತ್ತಿತು. ಇದನ್ನರಿತ ಭೂಲೋಕದ ಜನರು ಭಯದಿಂದ ಅಂತರಾಳದಲ್ಲಿ ಪೃಥ್ವಿ ಮುಳುಗಿತು, ನಮಗೆ ಇನ್ನೆಲ್ಲಿಯ ನೆಲೆ ಎಂದು ಅಬ್ಬರಿಸಿ ಬೊಬ್ಬೆ ಹತ್ತಿದರು. ಪೃಥ್ವಿಯ ಸ್ಥಿತಿ ನೋಡಿ ಪಾತಾಳದ, ರಸಾತಳದ, ವೈಕುಂಠದ, ದೇವಲೋಕದ ನಿವಾಸಿಗಳು ನಿಬ್ಬೆರಗಾಗಿ ಭಯದಿಂದ ಶಿವನನ್ನು ಸ್ತುತಿಸಹತ್ತಿದರು. ಭೂಮಿಯ ದುಸ್ಥಿತಿಯಿಂದ
ಹಗಲೇ ರಾತ್ರಿ, ರಾತ್ರಿಯೇ ಹಗಲು, ಯಾವುದೂ ಗೊತ್ತಾಗದೆ ಕಾಗೆ ಗೂಬೆಗಳು ಒದರ ಹತ್ತಿದವು. ಕಾಡಮೃಗಗಳು ಏನೂ ಗೊತ್ತಾಗದೆ ಸಿಕ್ಕ ಕಡೆ ಓಡಾಡ ಹತ್ತಿದವು. ಆನೆಗಳು ಗೀಳಿಟ್ಟವು. ಪ್ರಬಲನಾದ ದಕ್ಷ ಪ್ರಜಾಪತಿಯ ವೀರರು, ಸಾಹಸ ಶೂರರು, ಅರಿಭಯಂಕರರು, ಅಜೇಯರೂ ಆದ ಚತುರ್ಬಲ ಸೇನಾ ಪಡೆಗಳ ದೇಹದ ರಕ್ತ ಕಾರಂಜಿಯಂತೆ, ವರ್ಷಾ ಋತುವಿನ ಮಳೆಯಂತೆ ದಕ್ಷನ ನಿವಾಸ ಯಜ್ಞ ಮಂಟಪದಲ್ಲೆಲ್ಲ ಧಾರಾಕಾರವಾಗಿ ಸುರಿಯಿತು. ದಕ್ಷನ ಸೈನಿಕ ಸಮೂಹವೇ ಅರಬೆಂದ ಕಟ್ಟಿಗೆಯಂತೆ ದೇಹ ಕರ್ರಗೆ ಮಾಡಿಕೊಂಡು ನೆಲದ ಮೇಲೆ ಉರುಳಿತು. ವೀರಭದ್ರನ ವೀರಾವೇಶಕ್ಕೆ ದೇವತೆಗಳು ದಕ್ಷನು ಹಾಕುತ್ತಿದ್ದ ಹವಿಸ್ಸನ್ನು ಸೇವಿಸುವುದನ್ನು ಬಿಟ್ಟು ಜೀವ ಉಳಿದರೆ ಸಾಕು ಎಂದು ದಾರಿ ಕಂಡ ಕಡೆ ಓಡಿದರು. ಮತ್ತೆ ಕೆಲವರು ವೇಷ ಬದಲಾಯಿಸಿ ಅಲ್ಲಿಂದ ಪಲಾಯನ ಮಾಡಿದರು. ಕೈಗೆ ಸಿಕ್ಕ ದೇವತೆಗಳ ನಾಲಿಗೆಯನ್ನು, ಮೂಗನ್ನು ಕಿತ್ತನು. ಕೆಲವರ ಹಲ್ಲುಗಳನ್ನು ಕಿತ್ತನು. ಮುಖ್ಯ ಮಂಟಪದಲ್ಲಿ ವಿರಾಜಮಾನರಾಗಿದ್ದ ಬ್ರಹ್ಮ, ವಿಷ್ಣು, ದೇವೇಂದ್ರ ಗಡಗಡನೆ ನಡುಗಿ ಹೊದೆದ ಬಟ್ಟೆ ಕಳಿಚಿ ಶಿವನೇ ಕಾಪಾಡು, ಶಿವನೇ ಕಾಪಾಡು, ಪಾಹಿಮಾಂ ಶಿವ, ಪಾಹಿಮಾಂ ಶಿವ ಎಂದು ಕೂಗುತ್ತಾ ಕೈಲಾಸದ ಕಡೆ ಓಡಿದರು. ಯಜ್ಞ ಕಾರ್ಯದ ಹೊಣೆ ಹೊತ್ತ ಮಹಾ ಋಷಿ ಜನರು ಭಯಭೀತರಾಗಿ ಉಟ್ಟ ಬಟ್ಟೆಯೊಂದಿಗೆ ಪಲಾಯನ ಮಾಡಿ ತಮ್ಮ ಜೀವ ಉಳಿಸಿಕೊಂಡರೆ ದಕ್ಷ ಬ್ರಹ್ಮನಿದ್ದಾನೆ ಎಂದು ಹಮ್ಮಿನಿಂದ ಯಾಗ ಮುಂದುವರಿಸಿದ ಕೆಲ ಋಷಿ ಜಡೆ, ಗಡ್ಡ, ಮೀಸೆ ಕಿತ್ತು ರಕ್ತ ಸೋರುವಂತೆ ಮಾಡಿದನು. ಕೆಲವರ ಕಣ್ಣು, ಕೆಲವರ ಮೂಗು, ಮತ್ತೆ ಕೆಲವರ ನಾಲಿಗೆ ಕಿತ್ತನು. ಬಿಸಾಕಿ ನೇರವಾಗಿ ಯಜ್ಞಕುಂಡದಲ್ಲಿ ಜಿಗಿದು ಅಗ್ನಿಯ ನಾಲಿಗೆಯನ್ನೇ ಸೀಳಿ ದಗ್ಧಳಾದ ಮಾತಾ ದಾಕ್ಷಾಯಣಿಯ ದೇಹವನ್ನು ಕೈಲಾಸಕ್ಕೆ ಕಳುಹಿಸಿಕೊಟ್ಟನು. ಭೂತಗಣಗಳು ಯಾಗವನ್ನು, ಯಾಗದ ಮಂಟಪವನ್ನು ಕಾಲಿನಿಂದ ತುಳಿದು ಸ್ಮಶಾನದಂತೆ ಮಾಡಿ ಹಾಳುಗೆಡವಿದರು. ಹೆದರಿ ಏನೊಂದು ತಿಳಿಯದೆ ಯಜ್ಞ ಮಂಟಪದ ಕಂಬದ ಹಿಂದೆ ಅವಿತು ಕುಳಿತಿದ್ದ ದುಷ್ಟ ದಕ್ಷನನ್ನು ಕಿವಿ ಹಿಡಿದು ದರದರನೆ ಯಾಗದ ಮುಂದೆ ನಿಲ್ಲಿಸಿ, ಹೇ ಹೇಳಿ ದುಷ್ಟ ದುರ್ಮಾರ್ಗಿ ಎಂದು ಆರ್ಭಟಿಸಿ, ನೀನು ಮಾಡಿದ ಪಾಪದ ಕಾರ್ಯಕ್ಕೆ ಮಾತಾಪಿತರನ್ನು ಬೇರ್ಪಡಿಸಿದ್ದಕ್ಕೆ ದೇವಾದಿದೇವನಾದ ಪರಶಿವನಿಗೆ ನಿಂದಿಸಿ ಹವಿಸ್ಸನ್ನು ನೀಡದ್ದಕ್ಕೆ ಇದೇ ಪ್ರತಿಫಲ ಎಂದು ವೀರಭದ್ರನು ಖಡ್ಗದಿಂದ ಶಿರವನ್ನು ಒಂದೇ ಪ್ರಹಾರಕ್ಕೆ ಹಾರಿಸಿದನು. ಮುಂಡವು ನೆಲಕ್ಕೆ ಬಿದ್ದು ರಕ್ತಮಯವಾಯಿತು. ಗಗನಕ್ಕೆ ಚಿಮ್ಮಿದ ರುಂಡ ಅಯ್ಯೋ ಹಾಯ್ ವಿಧಿಯೇ ಎನ್ನುತ್ತಾ ಭೂಮಿಗೆ ಅಪ್ಪಳಿಸಿತು. ರುಂಡ ಬಿದ್ದಾಕ್ಷಣವೇ ಬಲದ ಹಿಮ್ಮಡದಿಂದ ತುಳಿದು ನಿಂತನು. ರಭಸದ ತುಳಿತಕ್ಕೆ ಬಾಯಿಯಲ್ಲಿ ಮಣ್ಣು ಸೇರಿ ಇಡೀ ಶಿರಸ್ಸೆ ಭೂಮಿಯಲ್ಲಿ ಹೂತು ಹೋಯಿತು. ದಕ್ಷ ಪ್ರಜಾಪತಿಯ ಸತಿಯಾದ ಶ್ರೀ ವೀರಭದ್ರ ಅವತಾರ ಪುರುಷನಾದ ತನ್ನ ಮೊಮ್ಮಗನಿಗೆ ಮುತ್ತಿನಾರತಿ ಎತ್ತಿ, ಹೇ ಕರುಣಾಮೂರ್ತಿ, ನನಗೆ ಮುತ್ತೈದೆ ಭಾಗ್ಯ ಕರುಣಿಸು, ವೈದವ್ಯದ ಪಟ್ಟ ಕಟ್ಟಬೇಡವೆಂದು ಬಾಗಿ ದುಃಖಿಸುತ್ತಾ ಕರ ಜೋಡಿಸಿ ನಿಂತಾಗ ಶ್ರೀ ವೀರಭದ್ರನಿಗೆ ಕೆಲ ನಿಮಿಷ ದಿಗಿಲಾಗಿ ಮೌನ ಆವರಿಸಿತು. ಇಷ್ಟರಲ್ಲಿಯೇ ಬ್ರಹ್ಮ, ವಿಷ್ಣು ಕೈಲಾಸದಲ್ಲಿದ್ದ ಶಿವನಿಗೆ ಉಗ್ರ ರೂಪದಿಂದ ಶಾಂತ ರೂಪನಾಗಿ ಸರ್ವರನ್ನು ರಕ್ಷಿಸಲು ತಾವು ದಯಮಾಡಿ ದಕ್ಷನ ಯಾಗ ಮಂಟಪಕ್ಕೆ ಬಂದು ಹಳೆಯ ರುದ್ರ ರೂಪನಾದ ಶ್ರೀ ವೀರಭದ್ರನನ್ನು ಶಾಂತಿ ಮಾಡಬೇಕೆಂದು ಭಯ ಭಕ್ತಿಯಿಂದ ಕರ ಮುಗಿದು ಶಿವನನ್ನು ಕರೆತಂದರು. ಶಿವನಿಗೆ ನಾರದರು ನಡೆದ ಘಟನೆಯನ್ನು ನಿರೂಪಿಸಿ, ಮುತ್ತೈದೆಯಾಗಿದ್ದ ನಿಮ್ಮ ಅತ್ತೆಯವರ ಅಖಂಡ ಸೌಭಾಗ್ಯವನ್ನು ಕರುಣಿಸಬೇಕೆಂದು ಎಲ್ಲರೂ ಬೇಡಿಕೊಂಡರು. ಭಕ್ತಾಧೀನನಾದ ಶಿವನು ಅದಕ್ಕೊಪ್ಪಿ ದಕ್ಷನ ಮುಂಡದಿಂದ ಬೇರ್ಪಟ್ಟ ರುಂಡವನ್ನು ತರಲು ಶಿವಗಣಗಳಿಗೆ ಆಜ್ಞಾಪಿಸಿದನು. ಆಗ ವೀರಭದ್ರನು ಆರ್ಭಟಿಸುತ್ತಾ, ಕ್ಷುದ್ರ ಜೀವಿಯಾದ ಮಹಾ ಸೊಕ್ಕಿನ ಇವನಿಗೆ, ಶಿವನಿಂದಕನಿಗೆ ಮತ್ತೆ ಮೊದಲಿನ ಮುಖವೇ ಅದಾಗದು. ಯಾಗಕ್ಕಾಗಿ ಕಟ್ಟಿದ ಟಗರಿನ ತಲೆ ಹಚ್ಚಿ ಜೀವದಾನ ಮಾಡಿ ಎಂದು ಭಿನ್ನವಿಸಿಕೊಂಡನು. ವೀರಭದ್ರನ ಮಾತಿನಂತೆ ಬ್ರಹ್ಮ, ವಿಷ್ಣು, ದೇವಾದಿದೇವತೆಗಳು, ಮುನಿಜನ ಶ್ರೇಷ್ಠರು ಸಮ್ಮತಿಸಿ ಟಗರಿನ ತಲೆಯನ್ನೇ ತಂದು ಹಚ್ಚಿದರು. ಆಗ ದಯಾಪರನಾದ ಶಿವನು ಜೀವದಾನ ಮಾಡಿದಾಗ ದಕ್ಷನು ಟಗರಿನ ತಲೆ ಎತ್ತಿ ಕೈ ಜೋಡಿಸಿ ವೀರಭದ್ರನಿಗೆ ನಮಿಸಿದನು. ದೇವದುಂದುಬಿ, ನಗಾರಿ, ಕಹಳೆಗಳು ಮೊಳಗಿದವು. ಆಗ ವೀರಭದ್ರನು ತನ್ನ ಅವತಾರ ಮುಗಿಯಿತೆಂದು ಭಾವಿಸಿ ಶಿವನಿಗೆ ತನ್ನ ರುದ್ರಾವತಾರವನ್ನು ಅರ್ಪಿಸಲು ಹೋದನು. ಶಿವನು ನಸುನಕ್ಕು, ಹೇ ವತ್ಸ, ಪ್ರಿಯ ಕುವರ, ಇದೋ ಕೇಳು. ಸೂರ್ಯ ಚಂದ್ರರು ಇರುವವರೆಗೂ ನೀನು ವೀರಭದ್ರನಾಗಿ ಭದ್ರಕಾಳಿಯನ್ನೇ ಸತಿಯಾಗಿ ಪಡೆದು ನಿನ್ನ ಪದತಲದಲ್ಲಿ ಟಗರಿನ ತಲೆಯ ದಕ್ಷನನ್ನು, ನಿನ್ನ ಅಮ್ಮ ಗೌರಾದೇವಿಯನ್ನು ರಕ್ಷಿಸುತ್ತಾ ಭಕ್ತರ ಕಂಟಕಗಳನ್ನು, ಎಡರು ತೊಡರುಗಳನ್ನು, ತಾಪಗಳನ್ನು ಕಡಿಮೆ ಮಾಡುತ್ತಾ ನೆಮ್ಮದಿಯನ್ನು, ಸುಖ ಶಾಂತಿಯನ್ನು, ಧನ ಕನಕ ಪುತ್ರರನ್ನು ಕೊಟ್ಟು ರಕ್ಷಿಸುತ್ತಾ ದುಷ್ಟರನ್ನು ಸಂಹರಿಸುತ್ತಾ ಯಾಗದಲ್ಲಿ ತಲೆ ಕಡಿಯುವುದನ್ನು ತಡೆದು ಭೂಲೋಕದ ದೇವಜಲಕಾಯಿಯಾದ ತೆಂಗಿನಕಾಯಿ ಒಡೆಯುವುದನ್ನು ರೂಢಿಯಲ್ಲಿ ತರು. ನಿನ್ನನ್ನು ಸದಾ ಭಜಿಸುವ, ನಿನ್ನ ನಾಮ ಸಂಕೀರ್ತನ ಶ್ರವಣ ಮಾಡುವ, ನಿನ್ನ ಪೌರುಷವನ್ನೇ ಒಡಬುಗಳಾಗಿ ಹೇಳುವ, ಕೇಳುವ ಭಕ್ತರ ಕಾಪಾಡುತ್ತಾ ಭೂಲೋಕದಲ್ಲಿ ಭಕ್ತ ವತ್ಸಲನಾಗಿ ಕರುಣಾಮೂರ್ತಿಯಾಗಿ ರಾರಾಜಿಸು.
ಎಂದು ಆಶೀರ್ವದಿಸಿ ಶಿವನು ಏಕಾಂಗಿಯಾದುದರಿಂದ ಮನಃಶಾಂತಿಗಾಗಿ ತೀರ್ಥಯಾತ್ರೆಗೆಂದು ಪರ್ಯಟನ ಮಾಡುತ್ತಾ ಉತ್ತರದ ಬಹು ಎತ್ತರದ ಹಿಮಗಿರಿಯಲ್ಲಿ ಬಹುಕಾಲ ತಪಸ್ಸಿಗೆ ಕುಳಿತನು. 14ನೆಯ ಅಧ್ಯಾಯ ಮುಗಿದಿತು.